ನಮಸ್ತೆ. ಸರ್ಕಾರಿ ಶಾಲೆಗಳ ದಾಖಲಾತಿಯನ್ನು ಹೆಚ್ಚಿಸಲಿಕ್ಕೋಸ್ಕರ ವಿಶೇಷವಾದ ಅಭಿಯಾನಗಳನ್ನು ಕೈಗೊಳ್ಳುವ ಮೂಲಕ ಮಕ್ಕಳನ್ನು ಅತ್ಯಂತ ಆತ್ಮೀಯವಾಗಿ ವಿಶೇಷ ರೀತಿಯಲ್ಲಿ ಶಾಲೆಗೆ ಸ್ವಾಗತಿಸುವ ಮೂಲಕ ಮತ್ತು ಈ ಶಾಲೆಯಿಂದ ಹೊರಗುಳಿದ ಮಕ್ಕಳ ಮನೆಗಳ ಭೇಟಿ, ಅವರ ಎಸ್ಟೇಟ್ಗಳಿಗೆ ಭೇಟಿ ನೀಡುವಂಥದ್ದು, ಅದಲ್ಲದೆ ಬೇರೆ ಬೇರೆ ಮನೆಗಳಿಗೆ ಹೋಗಿ ಮಾತನಾಡಿಸಿ ನಮ್ಮ ಶಾಲೆಯ ವ್ಯಾಪ್ತಿಯಲ್ಲಿ ಬರುವಂಥ ಮನೆಗಳಿಗೆ ಭೇಟಿ ಮಾಡುವಂಥದ್ದು. ಬಯಲುಸೀಮೆಯಿಂದ ಬಂದಂತಾರೆ, ವಲಸೆ ಬಂದಂಥ ದಾವಣಗೆರೆ ಡಿಸ್ಟಿಕ್. ಇಲ್ಲಿ ಬಂದು ಸುಮಾರು 20 ವರ್ಷ ಆಯಿತು. ನನ್ನ ಮಕ್ಕಳು 5 ಜನ ಇದ್ದಾರೆ. ಎಜುಕೇಷನ್ ಇರಲಿಲ್ಲ, ಅದಕ್ಕೋಸ್ಕರವಾಗಿ ನಮ್ಮ ಸೂರ್ಯಾಸ್ತ ಶಾಲೆಯಿಂದ ಮಾಸ್ಟ್ರು ಸುಖೇಶ್ ಸರ್ ನಮಗೆಲ್ಲ ಬುದ್ಧಿ ಹೇಳಿ ಮಕ್ಕಳನ್ನ ಶಾಲೆಗೆ ತಗೊಂಡು ಒಳ್ಳೆಯ ಈಗ ಎಜುಕೇಷನ್ ಕೊಡ್ತಾ ಇದ್ದಾರೆ. ನನ್ನ ಮಕ್ಕಳಿಗೆ SLC ಓದ್ತಾ ಇದ್ದಾರೆ. ಒಬ್ಬ ಮಗಳು 9ನೇ ಕ್ಲಾಸ್. ಅದಕ್ಕಿಂತ ಮೇಲಾಗಿ ಒಂದು ಆಟವನ್ನು ಮಾಡಿ ಈ ಮಳೆಗಾಲದಲ್ಲಿ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾವು ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ.
ಗರಗಸ. ಇದು ಕುವೆಂಪು ಅವರು ಭೂಸ್ಪರ್ಶ ಮಾಡಿರುವಂತಹ ಒಂದು ಪವಿತ್ರವಾದ ಸ್ಥಳವಾಗಿದೆ. ಇಲ್ಲಿಯ ಅನತಿ ದೂರದಲ್ಲಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಸೂರ್ಯ ದೇವಸ್ಥಾನ. ಇದು ಒಂದು ಅದ್ಭುತವಾದ ಶಿಕ್ಷಣವನ್ನು ನೀಡುವಂತಹ ಸರ್ಕಾರಿ ಶಾಲೆಯಾಗಿದೆ. ಈ ಶಾಲೆಗೆ ಈ ಹಿಂದೆ 5 ವರ್ಷಗಳ ಹಿಂದೆ ಕೊರೋನಾ ಮಹಾಮಾರಿ ಸಂದರ್ಭದಲ್ಲಿ ಸುಕೇಶ್ NP ಅನ್ನುವ ಒಬ್ಬರು ಶಿಕ್ಷಕರು ವರ್ಗವಾಗಿ ಬರ್ತಾರೆ. ಈ 5 ವರ್ಷಗಳ ಅವಧಿಯಲ್ಲಿ ಆ ಶಿಕ್ಷಕರು ಶಾಲೆಯ ಅಭಿವೃದ್ಧಿಗೆ ಪೂರಕವಾಗಿ ನಡೆದುಕೊಂಡಿರೋ ರೀತಿ ನೋಡಿದರೆ ತುಂಬ ಖುಷಿಯಾಗತ್ತೆ. ನನ್ನ 2 ಮಕ್ಕಳು ಅದೇ ಶಾಲೆ ಶಿಕ್ಷಣ ಪಡೆದಿದ್ದಾರೆ. ಒಬ್ಬ ಈಗಾಗಲೇ 7th ಮುಗಿಸಿ ಹೋಗಿದ್ದಾನೆ, ಇನ್ನೊಬ್ಬ 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಅವರು ಮಕ್ಕಳನ್ನು ಪ್ರೀತಿಯಿಂದ ನೋಡ್ಕೊಳ್ಳೋ ರೀತಿ, ಕಾಳಜಿಯಿಂದ ನೋಡ್ಕೊಳ್ಳೋ ರೀತಿ ನೋಡಿದರೆ ತುಂಬ ಖುಷಿಯಾಗತ್ತೆ. ಅವರು STMC ಅವರೊಂದಿಗೆ, ಊರಿನ ಗ್ರಾಮಸ್ಥರೊಂದಿಗೆ ಉತ್ತಮವಾಗಿ ಬಾಂಧವ್ಯದಿಂದ ನಡ್ಕೊಂಡು ಈ ಶಾಲೆಯ ಅಭಿವೃದ್ಧಿಗೆ ಹೇಗೆಲ್ಲ ಸಾಧ್ಯನ ಅಂದರೆ ಸರ್ಕಾರದಿಂದ ಸಿಗುವಂತಹ ಎಲ್ಲ ಸೌಲಭ್ಯಗಳನ್ನು ಈ 5 ವರ್ಷದ ಅವಧಿಯಲ್ಲಿ, ಅಂದರೆ ಶಾಲೆಯ ಕಾಂಪೌಂಡ್ ನಿರ್ಮಾಣ ಆಗಿರಬಹುದು, ಹಳೆಯ ಕಟ್ಟಡ ನಮ್ಮ ಶಾಲೆ ಆಗಿತ್ತು ಅದನ್ನು ದುರಸ್ತಿ ಕಾರ್ಯ ತುಂಬ ಮಾಡಿದ್ದಾರೆ, ಹಾಗೂ ಶೌಚಾಲಯದ ವ್ಯವಸ್ಥೆ ಮಾಡಿಸಿದ್ದಾರೆ, ಹಾಗೂ ಶಾಲೆಗೆ ದಾನಿಗಳಿಂದ ಶಾಲೆಯ ಕಾಂಪೌಂಡ್ ಮೇಲ್ಗಡೆ ಸರ್ಕಾರಿ ಶಾಲೆಯಲ್ಲಿ ಸಿಗುವಂಥ ಎಲ್ಲ ಸೌಲಭ್ಯಗಳ ಮಾಹಿತಿ ಇರುವಂಥ ಚಿತ್ರವನ್ನು ಬರೆಸಿದ್ದಾರೆ. ಜೊತೆಗೆ ಶಾಲೆಯ ಗೋಡೆಗಳ ಮೇಲೆ ಮಹಾನ್ ವ್ಯಕ್ತಿಗಳ ಚಿತ್ರವನ್ನು ಬರೆಸಿದ್ದಾರೆ. ಅಷ್ಟಲ್ಲದೆ ಈ ಶಾಲೆ ಹಳ್ಳಿಯ ಶಾಲೆ ಆಗಿರೋದ್ರಿಂದ, ಇದು ಮಲೆನಾಡು ಏರಿಯಾ ಆಗಿರೋದ್ರಿಂದ, ಎಸ್ಟೇಟ್ ಏರಿಯಾ ಆಗಿರೋದ್ರಿಂದ ಈ ಶಾಲೆಗೆ ತುಂಬ ದೂರದಿಂದ ಮಕ್ಕಳೆಲ್ಲ ಬರ್ತಾ ಇದ್ದಾರೆ. ಯಾರ್ಯಾರು ದಾನಿಗಳಿಂದ ದಾನ ಕೊಡುವಂಥ ವ್ಯಕ್ತಿಗಳಿದ್ದಾರೋ ಅವ್ರದ್ದೆಲ್ಲ ಸಪೋರ್ಟ್ ತಗೊಂಡು ಈ ಶಾಲೆಗೆ ಆಟೋ ವ್ಯವಸ್ಥೆ ಮಾಡಿಸಿದ್ದಾರೆ. ಪ್ರತಿಯೊಂದು ಭಾಗದಿಂದನೂ ಮಗು ಆಟೋದಲ್ಲೇ ಬರುವಂಥದ್ದು, ಆಟೋದಲ್ಲೇ ಹೋಗುವಂಥ ವ್ಯವಸ್ಥೆ ಮಾಡಿಸಿದ್ದಾರೆ. ಹಾಗಾಗಿ ನಮ್ಮ ಈ ಶಾಲೆಯ ಸುತ್ತಮುತ್ತ ಶಾಲೆಯಿಂದ ಹೊರಗುಳಿದ ಮಕ್ಕಳು ಯಾರೂ ಸಿಗೋದಿಲ್ಲ, ಎಲ್ಲ ಮಕ್ಕಳು ಶಾಲೆಗೆ ಬರ್ತಾ ಇದ್ದಾರೆ. ಜೊತೆಗೆ ಎಷ್ಟು ಮಕ್ಕಳಿಗೆ ಮೋಟಿವೇಟ್ ಮಾಡ್ತಾರೆ ಅಂದರೆ ಪ್ರತಿಭಾ ಕಾರಂಜಿ, ಜೊತೆಗೆ ಕಲಿಕಾ ಹಬ್ಬ, ಇವುಗಳೆಲ್ಲ ನಮ್ಮ ಎಲ್ಲ ಮಕ್ಕಳು ಭಾಗವಹಿಸಬೇಕು, ಪ್ರತಿಯೊಂದು ಮಗುವನ್ನು ಅದರಲ್ಲಿ ಭಾಗವಹಿಸಿ ಖುಷಿಯಿಂದ ಪ್ರೈಜಸ್ ತೊಗೊಬರಬೇಕು ಅಂತ ಮೋಟಿವೇಟ್ ಮಾಡ್ತಾರೆ. ಜೊತೆಗೆ ಇದು ಬೇರೆ ಕನ್ನಡ ಸಾಹಿತ್ಯ ಸಮ್ಮೇಳನ ಮತ್ತು ತಳಬಾಳು ಹುಣ್ಣಿಮೆ ಅಂತ ದೊಡ್ಡ ದೊಡ್ಡ ವೇದಿಕೆಗಳಲ್ಲೂ ನಮ್ಮ ಶಾಲೆಯ ಮಕ್ಕಳನ್ನು ಕರ್ಕೊಂಡೋಗಿ ಅವರಿಗೆ ಅವಕಾಶಗಳನ್ನ ಕೊಡಿಸಿದ್ದಾರೆ. ಇಂಥ ಒಬ್ಬರು ಶಿಕ್ಷಕರು ಸರ್ಕಾರಿ ಶಾಲೆಯಲ್ಲಿ ಇದ್ದರೆ ಸರ್ಕಾರಿ ಶಾಲೆ ಮುಚ್ಚುವ ಪರಿಸ್ಥಿತಿ ಖಂಡಿತ ಬರೋದಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಊರಿನ ದಾನಿಗಳ ಸಹಾಯದಿಂದ ಮಕ್ಕಳಿಗೆ ಬೇಕಾಗುವಂತಹ ಲೇಖನ ಸಾಮಗ್ರಿಗಳು, ಬ್ಯಾಗು ಮತ್ತು ನೋಟ್ ಪುಸ್ತಕಗಳು, ಜಾಮಿಟ್ರಿ ಬಾಕ್ಸು ಇಂಥದನ್ನು ಕೂಡ ಮಾಸ್ಟ್ರು ಕೊಡಿಸ್ತಾ ಇದ್ದಾರೆ.
ಮಾಧುರಿ